ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೇಸಿದ್ದು ಮಾತಾಡ್ತಾ ಇರೋದು. ಸ್ನೇಹಿತರೆ ನೋಡಿದ್ರಲ್ವ, ಇವಾಗ ಇದು ನಮಗೆ ಒಂದು ಆರ್ಡ್ರ್ ಬಂದಿರೋದು. ಇದು ಮಾಡಿದ್ದೀವಿ. ಇದನ್ನು ನಾವು ಫಸ್ಟು ಯಾವ ಥರ ಮಾಡ್ತೀವಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ಫಸ್ಟು ನಾವು ಇದನ್ನು ಮಣ್ಣಲ್ಲಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದನ್ನು ನಾವು ಮಾಡಲಿಂಗ್ ಮಾಡಿರೋದು ಇದು ಫೈಬರ್ಗೆ. ಈ ಥರ ಮಣ್ಣಲ್ಲಿ ಮಾಡಿಕೊಂಡು ಒಂದು ಫೋಟೋಗ್ರಾಫಿ ಅಂದರೆ ರಿಯಲಾಗಿ ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಕೊಟ್ಟಿರ್ತಾರೆ. ಆ ಫೋಟೋವನ್ನು ನಾವು ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಈ ಥರ ಫಸ್ಟು ನಾವು ಇಲ್ಲಿ ಮಣ್ಣಲ್ಲಿ ಮಾಡಿದ್ದೀವಲ್ಲ, ಈ ಥರ ಮಣ್ಣಲ್ಲಿ ಮಾಡಿರ್ತೀವಿ. ಇದು ಮಾಡಿದ ಮೇಲೆ ಮತ್ತೆ ನಾವು ಹಾಕ್ತೀವಿ. ಇದಕ್ಕೆ ಹಾಕಿದ ಮೇಲೆ ಈ ಥರ ನಾವು ಮೋಲ್ಡಿಂಗ್ ಮಾಡ್ಕೊತೀವಿ. ಅಂದರೆ POP ಇಂದ ಹಾಕ್ಕೊಂಡು ಮತ್ತು ಅದರೊಳಗೆ ಕೆಮಿಕಲ್ಲು ನಾವು ಅದರಲ್ಲಿ ಸುರಿಬಿಟ್ಟು ಈ ಥರ ಅದನ್ನು ಒಡೆದಾಕಿದ ಮೇಲೆ ನಮಗೆ ಇದು ಫೈಬರ್ ಮೋಲ್ಡಿಂಗ್ ಬರುತ್ತೆ. ಈಗ ಈ ಫೈಬರ್ ಮೋಲ್ಡಿಂಗ್ ಬಂದ ಮೇಲೆ ಮತ್ತೆ ನಾವು ನೆಕ್ಸ್ಟು ಇದನ್ನು ಪ್ಲೇನಾಗಿ ಸ್ವಲ್ಪ ಎಂಬ್ರಿ ಪೇಪರು ಮತ್ತು ಮಷಿನ್ನಿಂದ ಈ ಥರನಾಗಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಂಡು ಇದನ್ನು ಫುಲ್ಲೆಲ್ಲ ಫಿನಿಷ್ ಮಾಡಿಬಿಟ್ಟು ಕಲರಿಂಗ್ ಮಾಡ್ತೀವಿ. ಅದೇ ಥರನಾಗಿ ಯಾರ್ದಾದ್ರೂ ಕೂಡ ನಾವು ಈಗ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಯಾರಾದರೂ ತೀರಿದ್ರಲ್ಲಿ ರಿಯಲಿಸ್ಟಿಕ್ ಅಂದರೆ ರಿಯಲಿಸ್ಟಿಕ್ಕು, ಅಥವಾ ಆ್ಯಂಟಿಕ್ ಕಲರ್ ಅಂದರೆ ಆ್ಯಂಟಿಕ್ ಕಲರು, ಅಥವಾ ನಿಮಗೆ ಗೋಲ್ಡ್ ಕಲರ್ ಬೇಕಂದರೆ ಗೋಲ್ಡ್ ಕಲರು, ಈ ಥರ ಮಾಡ್ತೀವಿ. ಈಗ ಇದು ನೋಡಿ, ನಾವು ಫಸ್ಟು ಇದಕ್ಕೊಂದು ಬ್ಲ್ಯಾಕ್ ಪ್ರೈಮರ್ ಹೊಡಿತಾ ಇದ್ದೀವಿ. ಇದನ್ನು ಬ್ಲ್ಯಾಕ್ ಪ್ರೈಮರ್ ಹೊಡೆದ್ಮೇಲೆ ಕಲರಿಂಗ್ ಮಾಡ್ತೀವಿ. ಅಂದರೆ ರಿಯಲಿಸ್ಟಿಕ್ಕಲ್ಲಿ ಇವಾಗ ಕಲರ್ ಮಾಡ್ತಾಯಿದ್ದೀವಿ. ಈಗ ಮೊದಲು ಒಂದು ಪ್ಲೇನ್ ಕಲರ್ ಮಾಡಬೇಕಾಗತ್ತೆ, ಆಮೇಲೆ ಶೇಡಿಂಗ್ ಮಾಡಬೇಕಾಗತ್ತೆ. ಈ ಥರನಾಗಿ ಆ ಪಾಸ್ಪೋರ್ಟ್ ಸೈಜ್ ಏನು ಫೋಟೋ ಕೊಟ್ಟಿರ್ತಾರಲ್ವ, ಅದನ್ನು ನೋಡಿಕೊಂಡು ನಾವು ಕಲರಿಂಗೆಲ್ಲ ಮಾಡ್ತಾಯಿರ್ತೀವಿ. ಇವಾಗ ಫೈನಲ್ ಟಚಪ್ ಮಾಡ್ತಾಯಿದ್ದೀವಿ ನೋಡಿ. ಇವಾಗ ಈ ಥರನಾಗಿ ಫಸ್ಟು ಪ್ಲೇನ್ ಆದಮೇಲೆ ಮತ್ತೆ ಸ್ವಲ್ಪ ಆಭರಣ ಹಾಕಿರೋದಾಗಲಿ ಅಥವಾ ಸ್ವಲ್ಪ ಫೈನಲ್ ಟಚಪ್ ಆಗಲಿ ಈ ಥರ ಬ್ರಷ್ ಮುಖಾಂತರ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಯಾರದೇ ಆಗಲಿ ಸ್ನೇಹಿತರೆ, ಈ ಫೋಟೋ ಕೊಟ್ಟರು ಕೂಡ ಅದೇ ಥರನಾಗಿ ನಾವು ನಿಮಗೆ ರಿಯಲಿಸ್ಟಿಕ್ಕಲ್ಲಿ ಬೇಕಂದರೆ ರಿಯಲಿಸ್ಟಿಕ್ಕಲ್ಲಿ ಮಾಡಿಕೊಡ್ತೀವಿ. ಇದು ರಿಯಲಿಸ್ಟಿಕ್ಕು, ಇದು ಬಂದು ಆ್ಯಂಟಿಕ್ ಅಂದರೆ ನಿಮಗೆ ಕನ್ಸಲ್ಲಿ ಕಾಣೋ ಥರ ಕಲರಿಂಗ್ ಮಾಡ್ತೀವಿ. ಅದು ಒಂದು ಪ್ರೊಸೀಜರು. ಇದು ಒಂದು ಅಂದರೆ ಎರಡನೇದ್ದು. ಇದನ್ನು ಕನ್ಸಲ್ಲಿ ಕಾಣೋ ಥರ ಇದನ್ನು ಸ್ವಲ್ಪ ಕಲರಿಂಗ್ ಮಾಡಿಬಿಟ್ಟು ಫೈನಲಲ್ಲಿ ಈ ಥರನಾಗಿ ಕಾಣಂಗೆ ನಾವು ಮಾಡಿಕೊಡ್ತೀವಿ ಸ್ನೇಹಿತರೆ. ಮತ್ತು ಸ್ಟೋನ್ ಅಂದರೆ ಕಲ್ಲಲ್ಲಿ ಬ್ಲ್ಯಾಕ್ ಕಲ್ಲಲ್ಲಿ ಯಾವ ಥರ ಕೆತ್ತನೆ ಮಾಡಿರ್ತಾರೆ ನೋಡಿ, ಅದು ಕೂಡ ಈಗೊಂದು ಈ ಪ್ರೈಮರಿಂಗು ಪೇಂಟು ಹಿಂಗೆ ನಾವು ಹಾಕಿದ ಮೇಲೆ ಕಲ್ಲು ಥರ ಕಾಣಿಸುತ್ತೆ, ಬ್ಲ್ಯಾಕ್ ಕಲ್ಲು ಥರ. ಇವೆಲ್ಲ ನಾವು ಮೂರೂ ಮಾಡಿರೋದು ಕೂಡ ಫೈಬರಲ್ಲೇ. ಈಗ ನೋಡಿ, ಇದೊಂದು ಬ್ಲ್ಯಾಕ್ ಕಲ್ಲಲ್ಲಿ ಮಾಡಿದ್ದೀವಿ ಅಂತ ಅನಿಸುತ್ತೆ ಸ್ನೇಹಿತರೆ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.